ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಗಿಲ್ಲಿ ಏನಕ್ಕೆ ಇಷ್ಟ? ಅವ್ನು ಮಾಡೋ ತರಲೆಗಳಾಗಲಿ ಅವ್ನು ಕೊಡೋ ಕಂಟೆಂಟ್ ಆಗಲಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಕಾಮಿಡಿಗೋಸ್ಕರ ಇಷ್ಟ ಆಗ್ತಾನೆ. ಗಿಲ್ಲಿಯವ್ರ ಜೊತೆಗೆ ಯಾರಿದ್ರೆ ಇಷ್ಟ ನೆಕ್ಸ್ಟ್? ಗಿಲ್ಲಿಯವ್ರ ಜೊತೆ ರಕ್ಷಿತಾ ಏನಕ್ಕೆ? ರಕ್ಷಿತಾ ಒಂದು ಮುಗ್ಧ ಹುಡುಗಿ, ಇನ್ನೋಸೆಂಟು. ಅವಳಿಗೆ ಏನು ಅನಿಸುತ್ತೆ ಅವಾಗ ಅದು ಹೇಳ್ತಾಳೆ, ಅದಕ್ಕೋಸ್ಕರ ಆ ಹುಡುಗಿ ಇಷ್ಟ. ಮತ್ತೆ ಗಿಲ್ಲಿಯವ್ರು ಯಾವಾಗಲೂ ಕಾವು ಕಾವು ಅಂತಿರ್ತಾರೆ. ಕಾವುನ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಅದು ಅವ್ನ ಇಷ್ಟ. ಅದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ನಿಗೆ ಏನು ಬೇಕು, ಕಂಟೆಂಟ್ ಬೇಕು. ಅವರಿಂದ ಕಂಟೆಂಟ್ ತೊಗೊಳಕ್ಕೆ ಆ ಥರ ಮಾಡ್ತಾನೆ ಅಷ್ಟೇ. ಅದರಲ್ಲೇನಿದೆ. ಈ ಸಲ ಟಾಪ್ 5 ಒಳಗಡೆ ಯಾರು ಇರ್ಬೋದು? ಟಾಪ್ 5 ಒಳಗಡೆ ರಘು ಇರ್ತಾರೆ, ಬಿಟ್ಟರೆ ರಕ್ಷಿತಾ, ಕಾವ್ಯ ಒಬ್ಬರು ಇರ್ಬೋದು. ಅದರಲ್ಲಿ ಅಶ್ವಿನಿ ಮೇಡಮ್ ಒಬ್ಬರು ಇರ್ತಾರೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಾಸ್ ಮನೆ ಒಳಗಡೆ ಜಾಸ್ತಿ ಜಗಳ ಮಾಡೋದು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಒಬ್ಬರು ಯಾರಾದರೂ ಇರಬೇಕಲ್ಲ. ಇರಿಟೇಟ್ ಮಾರಾಯ್ತಿ ಇವ್ರು ಅನ್ನೋದು ಹಂಗೆ. ಇರಿಟೇಟಾ? ತುಂಬ ಇರಿಟೇಟ್ ಅಂದರೆ ಸದ್ಯದಲ್ಲಿ ಬಂದೋದ ಚೈತ್ರ ಕುಂದಾಪುರ ಅವರಿದ್ದರು, ಹೊರಟೋಗ್ಬಿಟ್ರು. ಸದ್ಯಕ್ಕೆ ಬೇರೆ ಯಾರು ಇರಿಟೇಟೆಡ್ ಅನಿಸಲ್ಲ. ಆ ಟೈಮಿಗೆ ಯಾರು ಇರಿಟೇಟ್ ಆಗ್ತಾರೆ ಮಾಡ್ತಾರೆ ಅಷ್ಟೇ. ಇವಾಗ ಮತ್ತೆ ಯಾರಾದ್ರೂ ಸ್ಪರ್ಧಿಗಳು ಇಷ್ಟ ಅಂತಂದ್ರೆ ಇವ್ರನ್ನ ಬಿಟ್ಟು ಯಾರನ್ನ ಬಿಟ್ಟು? ಗಿಲ್ಲಿ ಅವ್ರನ್ನ ಬಿಟ್ಟು ಯಾರನ್ನ ಹೇಳ್ಬೋದು ಅಲ್ಲಿ? ಪಾಪ ಧನುಷ್ ಅವ್ರನ್ನ ಹೇಳ್ಬೋದು, ಡಿಸೆಂಟಾಗಿದ್ದಾರೆ. ರಘು ಅವ್ರು ಕೂಡ ಒಳ್ಳೆಯವ್ರೆ, ಎಲ್ಲ ಕಂಟೆಸ್ಟು ಒಳ್ಳೆಯವರೇ. ಬಟ್ ಗೆಲ್ಲಬೇಕು, ಆಟ ಆಡೋಕ್ಕೆ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಬಟ್ ರಘುವ್ರಿ ಯಾವುದೇ ಟಾಸ್ಕ್ ಕೊಟ್ಟರು ಇಲ್ಲ ಅಂತ ಹೇಳಲ್ಲ, ಎಲ್ಲ ಟಾಸ್ಕ್ ಆಡ್ತಾರೆ. ಹೌದು, ಅವ್ರು ವಿನ್ ಆಗ್ಬೋದಾ? ಆಗೋದೇ ಇಲ್ಲ. ಯಾಕೆ? ಟಾಸ್ಕ್ ಆಡಿ ಯಾರು ಗೆಲ್ಲಕ್ಕಾಗಲ್ಲ ಅಲ್ವಾ? ಇಲ್ಲಿ ಬಿಗ್ ಬಾಸ್ ಮನೆ ಅಂದರೆ ಏನು ಅಲ್ವಾ? ಆಡ್ಬೇಕಾದ್ವಾ? ಜಗಳನೇ ಬೇಡ, ಒಂದು ಕಂಟೆಂಟ್ ಕೊಡಬೇಕು. ಈಗ 24x7 ಗಿಲ್ಲಿ ನೋಡ್ರಿ. ಈ ವೀಕು ಫ್ಯಾಮಿಲಿ ರೌಂಡ್ ಆಯ್ತಲ್ವಾ? ಈ ವೀಕಲ್ಲಿ ಕಂಪ್ಲೀಟಾಗಿ ಎಲ್ಲ ಫುಟೇಜಲ್ಲೂ ಕಾಣಿಸ್ತಾ ಇರೋದೇ ಗಿಲ್ಲಿ ಅಲ್ವಾ? ಯಾರು ಬೇರೆ ಯಾರು ಕಾಣಿಸ್ತಾ ಇದ್ದಾರೋ? ಒಬ್ಬರು ಇಲ್ಲ. ಅದಕ್ಕೋಸ್ಕರ ಅವರು ಅತ್ತೆ ಮಗಳು ಅಂತ ಹೇಳಿ ಅಶ್ವಿನಿ ಮತ್ತು ಅವ್ರದ್ದು ಕಾಂಬಿನೇಷನ್ ಹೆಂಗಿದೆ? ಕಾಮಿಡಿ ತುಂಬ ಚೆನ್ನಾಗಿದೆ. ಇಷ್ಟ ಆಗುತ್ತಾ? ಖಂಡಿತ ಇಷ್ಟ ಆಗುತ್ತೆ. ಇವಾಗ ಅವರು ಬಿಗ್ ಬಾಸ್ ಮನೆ ಒಳಗಡೆ ಫ್ಯಾಮಿಲಿ ರೌಂಡ್ ಅಂತ ಮಾಡಿದ್ರಲ್ಲ, ಹಾಂ. ಅದ್ರೊಳಗೆ ಯಾರ ಫ್ಯಾಮಿಲಿ ಇಷ್ಟ ಆಯ್ತು? ಯಾರ ಫ್ಯಾಮಿಲಿ ಇಷ್ಟ ಆಯಿತು? ಅಶ್ವಿನಿ ಮೇಡಮ್ ಫ್ಯಾಮಿಲಿಯಿಂದ ಇಷ್ಟ ಆಯಿತು. ಅವ್ರ ಮಗ ಬಂದಿರೋದು ಅವ್ರ ಅಮ್ಮನೇ ಇಷ್ಟ ಆಗಿದ್ದು. ಹೌದು, ಅಂದ್ರೆ ಅವ್ರು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರಂತ. ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಅಲ್ಲ, ಒಂದು ಗತ್ತಾಗಿ ಮಾತಾಡ್ತಾರಲ್ಲ ಅದೇ ಇಷ್ಟ. ಸಪೋರ್ಟಿಂಗ್ ಯಾವುದು ಇಷ್ಟ ಆಗಲ್ಲ. ಚೆನ್ನಾಗಿ ಮಾತಾಡಬೇಕು. ಎಲ್ಲ ಕಂಟೆಸ್ಟೆಂಟು ಚೆನ್ನಾಗಿ ಮಾತಾಡ್ತಾರೆ. ಇಷ್ಟು ದಿನ ಗಿಲ್ಲಿನ ಬರೀ ಚಟ್ಟಿ ಬನಿಯನ್ ಮೇಲೆ ನೋಡಿದ್ರಿ, ಇವಾಗ ರಾಜನ್ ಅವತಾರದೊಳಗೆ ನೋಡಿದ್ರಿ, ಫುಲ್ ಜುಬ್ಬ ಎಲ್ಲ ಹಾಕಿ. ಅದೇಂಗ ಅನ್ನಿಸ್ತು? ಅವ್ರ ತಂದೆ ತಾಯಿ ಖುಷಿ ಆಗೋ ಥರ ಅವ್ನು ಬಟ್ಟೆ ಹಾಕ್ಕೊಂಡಿದ್ದಾನೆ ಅಷ್ಟೇ. ನಿಮ್ಗೆ ಇಷ್ಟ ಆಗಲಿಲ್ಲ ಹಂಗಂದ್ರೆ? ಏನು ಯಾವ ಥರ ಇದ್ರೂ ಇಷ್ಟ ಅಂದರೆ ಅದು ಯಾವ ಥರ ಲೆಕ್ಕ ಬರುತ್ತೆ ಹೇಳಿ? ಅವ್ರು ಯಾವ ಥರ ಇದ್ರೂ ಇಷ್ಟ ಅಂದಮೇಲೆ ಇಷ್ಟ.